ಹರೇ ಕೃಷ್ಣ. ನಮಸ್ತೆ ವೀಕ್ಷಕರೇ. ನಾನು ಇವತ್ತಿನ ವಿಡಿಯೋದಲ್ಲಿ ಕೂನಿ ಸಾಧುಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ. ನಾಗಾ ಸಾಧುಗಳಲ್ಲೇ ಕೂನಿ ಸಾಧುಗಳು ತುಂಬಾ ವಿಶೇಷ. ಇವರು ಮಹಾಕುಂಭಮೇಳದ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಕೂನಿ ನಾಗಾ ಸಾಧುಗಳು ಎಂದರೆ ಯಾರು? ನಾಗಾ ಸಾಧುಗಳಿಗೂ ಹಾಗೂ ಕೂನಿ ಸಾಧುಗಳಿಗೂ ಇರುವ ವ್ಯತ್ಯಾಸವೇನು? ಈ ಕೂನಿ ನಾಗಾ ಸಾಧುಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ನಾಗಾ ಸಾಧುಗಳ ಲೋಕವೇ ವಿಚಿತ್ರ. ಅವರು ನಮಗೆ ಎಲ್ಲೆಂದರಲ್ಲಿ ಕಾಣಸಿಗುವುದಿಲ್ಲ. ಅವರನ್ನು ನಾವು ಧಾರ್ಮಿಕ ಯಾತ್ರೆಗಳಾದ ಮಹಾಕುಂಭಮೇಳ, ಕುಂಭಮೇಳದಂತಹ ಸಮಯದಲ್ಲಿ ಮಾತ್ರ ಕಾಣಬಹುದು. ಅವರಲ್ಲೂ ಅಪಾರ ದೈವಿಕ ಶಕ್ತಿ ಇರುತ್ತದೆ ಎಂಬುದು ನಂಬಿಕೆ. ಅವರ ಕಟ್ಟುನಿಟ್ಟಿನ ದೈನಂದಿನ ನಿಯಮಗಳು ಮತ್ತು ಕಠಿಣವಾದ ಜೀವನ ಶೈಲಿ ಎಂತಹ ವ್ಯಕ್ತಿಯನ್ನಾದರೂ ಒಮ್ಮೆ ದಂಗಾಗಿಸುತ್ತದೆ. ದೂರದಿಂದ ಅಥವಾ ಹೊರಗಡೆಯಿಂದ ನೋಡುವಾಗ ಅವರು ಅಸ್ತವ್ಯಸ್ತವಾದ ಕೂದಲನ್ನು ಹೊಂದಿರುವಂತೆ, ಶಿಸ್ತನ್ನು ಮರೆತಂತೆ ಕಂಡರೂ ಅವರು ಮಾಡುವ ಪ್ರತಿಯೊಂದು ಕೆಲಸವೂ ವ್ಯವಸ್ಥಿತವಾಗಿ ಮಾಡುತ್ತಾರೆ. ಅವರು ನಾಗಾ ಸಾಧುಗಳು ಎನಿಸಿಕೊಳ್ಳಬೇಕಾದರೆ ಕಠಿಣವಾದ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ನಾಗಾ ಸಾಧುಗಳಿಗೆ ದೀಕ್ಷೆ ನೀಡಿದ ನಂತರ ಅವರನ್ನು ವಿಶೇಷ ವರ್ಗದಲ್ಲಿ ಇರಿಸಲಾಗುತ್ತದೆ. ಇವರನ್ನೇ ಕೂನಿ ನಾಗಾ ಸಾಧುಗಳು ಎಂದು ಕರೆಯಲಾಗುತ್ತದೆ. ಈ ಕೂನಿ ನಾಗಾ ಸಾಧುಗಳ ಬಗ್ಗೆ ತಿಳಿದುಕೊಂಡವರು ತುಂಬಾನೇ ವಿರಳ ಎನ್ನಬಹುದು. ಯಾರೀ ಕೂನಿ ನಾಗಾ ಸಾಧುಗಳು? ಕೆಲವೊಂದು ಪಂಡಿತರ ಪ್ರಕಾರ ನಾಗಾ ಸಾಧುಗಳು ಹರಿದ್ವಾರ, ಉಜ್ಜಯಿನಿ ಇನ್ನಿತರ ಅತ್ಯಂತ ಮಹತ್ವವುಳ್ಳ ಧಾರ್ಮಿಕ ಕ್ಷೇತ್ರಗಳಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ. ನಾಗಾ ಸಾಧುಗಳೆನಿಸಿಕೊಳ್ಳುವ ಮುನ್ನ ಅವರು ಸಾಕಷ್ಟು ಕಠಿಣ ಮಾರ್ಗವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ನಾಗಾ ಸಾಧುಗಳು ಎನಿಸಿಕೊಳ್ಳುವ ಮುನ್ನ ಅವರು ಸಾಧುಗಳಂತೆ ಆದರೆ ಅವರಿಗಿಂತಲೂ ಭಿನ್ನವಾಗಿ ಇರಬೇಕಾಗುತ್ತದೆ. ನಾಗಾ ಸಾಧುವಾಗುವ ಮೊದಲು ಅವರು ಮಹಾಂತನಾಗಿ 3 ವರ್ಷಗಳ ಕಾಲ ನಾಗಾ ಸಾಧುಗಳ ಬಳಿ ಶಿವನಿಗೆ ಸೇವೆಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಅವಧಿಯಲ್ಲಿ ಅವನ ಬ್ರಹ್ಮಚರ್ಯವನ್ನು ಸಹ ಪರೀಕ್ಷಿಸಲಾಗುತ್ತದೆ. ಒಬ್ಬ ಸಾಧು ಬ್ರಹ್ಮಚರ್ಯದ ವ್ರತವನ್ನು ಪೂರ್ಣಗೊಳಿಸಿದರೆ ಅವನಿಗೆ ಮುಂದುವರೆಯಲು ಅವಕಾಶ ಸಿಗುತ್ತದೆ. ಇವರು ದೀಕ್ಷೆಯನ್ನು ತೆಗೆದುಕೊಳ್ಳುವ ಮುನ್ನ ಹಲವಾರು ರಾತ್ರಿಗಳ ಕಾಲ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕು. ಇದಾದ ನಂತರ ಅಖಾಡದ ಮುಖ್ಯ ಮಹಾಮಂಡಲೇಶ್ವರರು ವಿಜಯ ಹವನವನ್ನು ನೆರವೇರಿಸುತ್ತಾರೆ. ಹವನ ಮುಗಿದ ನಂತರ ಸಾಧು ಮತ್ತೆ 108 ಬಾರಿ ಕ್ಷಿಪ್ರಾ ನದಿಯಲ್ಲಿ ಸ್ನಾನ ಮಾಡಬೇಕು. ಇದಾದ ನಂತರ ಉಜ್ಜಯಿನಿಯಲ್ಲಿ ನಡೆಯುವ ಕುಂಭಮೇಳದ ಸಮಯದಲ್ಲಿ ನಾಗಾ ಸಾಧು ಅಖಾಡದ ಧ್ವಜದ ಅಡಿಯಲ್ಲಿ ದಂಡಿಯನ್ನು ತ್ಯಜಿಸಬೇಕಾಗುತ್ತದೆ. ಇದರ ಬಳಿಕ ಅವನು ಕೂನಿ ನಾಗಾ ಸಾಧುವಾಗುತ್ತಾನೆ. ಯಾವ ಸಾಧುವಿಗೆ ಉಜ್ಜಯಿನಿಯಲ್ಲಿ ದೀಕ್ಷೆಯನ್ನು ನೀಡಲಾಗುತ್ತದೆಯೋ ಅವನನ್ನು ಕೂನಿ ನಾಗಾ ಸಾಧುವೆಂದು ಕರೆಯಲಾಗುತ್ತದೆ. ಹರಿದ್ವಾರದಲ್ಲಿ ಯಾವ ಸಾಧು ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾನೋ ಅವನನ್ನು ಬರ್ಫಾನಿ ನಾಗಾ ಸಾಧುವೆಂದು ಕರೆಯಲಾಗುತ್ತದೆ. ನಾಗಾ ಸಾಧುಗಳಿಗಿಂತ ಕೂನಿ ನಾಗಾ ಸಾಧುಗಳು ಹೇಗೆ ಭಿನ್ನ? ಯಾವ ಸಾಧುಗಳು ಉಜ್ಜಯಿನಿಯಲ್ಲಿ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೋ ಅಂದರೆ ಕೂನಿ ನಾಗಾ ಸಾಧುಗಳು ಉಳಿದೆಲ್ಲ ನಾಗಾ ಸಾಧುಗಳಿಗಿಂತ ತುಂಬಾನೇ ದೈವಿಕ ಶಕ್ತಿಯನ್ನು ಹೊಂದಿರುತ್ತಾರೆ. ಈ ಕೂನಿ ನಾಗಾ ಸಾಧುಗಳು ಯಾವುದೇ ವ್ಯಕ್ತಿಯ ಮೇಲೆ ಮೋಸ ಮಾಡುವ ಮನೋಭಾವ ಹಾಗೂ ದ್ವೇಷದ ಭಾವನೆ ಇರುವುದಿಲ್ಲ. ಈ ಕೂನಿ ನಾಗಾ ಸಾಧುಗಳು ಧರ್ಮದ ರಕ್ಷಣೆಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಧರ್ಮದ ರಕ್ಷಣೆಗಾಗಿ ಎಂತಹದ್ದೇ ಕೆಲಸ ಬೇಕಾದರೂ ಮಾಡುತ್ತಾರೆ. ಇವರು ಧರ್ಮದ ರಕ್ಷಣೆಯ ವಿಚಾರದಲ್ಲಿ ಧರ್ಮಕ್ಕೆ ಯೋಧರಿದ್ದಂತೆ. ಹಾಗಾಗಿ ಇವರನ್ನು ಕೆಲವರು ನಾಗಸೈನ್ಯ ಎಂದು ಕರೆಯುತ್ತಾರೆ. ಕೂನಿ ನಾಗಾ ಸಾಧುಗಳು ಎಷ್ಟು ಧರ್ಮನಿಷ್ಠರಾಗಿರುತ್ತಾರೆ ಎಂದರೆ ಧರ್ಮದ ರಕ್ಷಣೆಗಾಗಿ ಅವರು ತಮ್ಮನ್ನು ತಾವೇ ಬಲಿಕೊಟ್ಟುಕೊಳ್ಳಲು ಹಿಂದೆ ಮುಂದೆ ಜರಿಯುವುದಿಲ್ಲ ಹಾಗೂ ಇತರರನ್ನು ಬಲಿಕೊಡುವುದಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ. ಕೂನಿ ನಾಗಾ ಸಾಧುಗಳು ಎಲ್ಲಿರುತ್ತಾರೆ? ದೀಕ್ಷೆಯನ್ನು ತೆಗೆದುಕೊಳ್ಳುವ ಸ್ಥಳದಲ್ಲಿ ನಾಗಾ ಸಾಧುಗಳು ಈ ಕೂನಿ ನಾಗಾ ಸಾಧುಗಳಿಗೆ ಬೂದಿ, ಕುಂಕುಮ ಮತ್ತು ರುದ್ರಾಕ್ಷಿಯಂತಹ 5 ವಸ್ತುಗಳನ್ನು ಧರಿಸಲು ನೀಡುತ್ತಾರೆ. ಇದಲ್ಲದೆ ಅವರು ತಮ್ಮ ಇಡೀ ಜೀವನವನ್ನು ಸನ್ಯಾಸಿಯಾಗಿ ಕಳೆಯುವುದಾಗಿ ಪ್ರತಿಜ್ಞೆ ಮಾಡಬೇಕಾಗುತ್ತದೆ. ಈ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ನಂತರ ನಾಗಾ ಸಾಧುಗಳು ಅಖಾಡಗಳನ್ನು ತೊರೆದು ಪರ್ವತಗಳು ಅಥವಾ ಕಾಡುಗಳಿಗೆ ಹೋಗಿ ಅಲ್ಲಿಯೇ ಇದ್ದು ತಮ್ಮ ಸಾಧನೆಯನ್ನು ಮಾಡುತ್ತಾರೆ. ಈ ವರ್ಷದ ಮಹಾಕುಂಭಮೇಳವು ಜನವರಿ 13ರಿಂದ
ಪ್ರಯಾಗ್ರಾಜ್ನಲ್ಲಿ ಪ್ರಾರಂಭವಾಗಿ ಈ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ನಾಗಾ ಸಾಧುಗಳು ಪ್ರಯಾಗ್ರಾಜ್ ತಲುಪುತ್ತಾರೆ ಮತ್ತು ಹೆಚ್ಚಿನ ಸಂಖ್ಯೆಯ ಜನಸಾಮಾನ್ಯರು ಕುಂಭಮೇಳಕ್ಕೆ ತಲುಪುತ್ತಾರೆ. ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಪವಿತ್ರ ಮಹಾಕುಂಭಮೇಳವನ್ನು ಆಚರಿಸಲಾಗುವುದು. ಈ ಸಮಯದಲ್ಲಿ ನೀವು ಕೂನಿ ನಾಗಾ ಸಾಧುಗಳನ್ನು ಅಲ್ಲಿ ನೋಡಬಹುದು. ಇದಿಷ್ಟು ಕೂನಿ ನಾಗಾ ಸಾಧುಗಳ ಬಗ್ಗೆ ವಿವರಣೆ. ಹರೇ ಕೃಷ್ಣ.